ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರೇ, ಈ ಸಮಯ ಬಹಳ ವಿಶೇಷವಾಗಿದೆ. ನಿಮಗೆ ಬಹಳಷ್ಟು ಶುಭ ಸಮಯ. ಕನ್ಯಾ ರಾಶಿಯವರ ಜೀವನದಲ್ಲಿ ಸಂಭವಿಸುವಂತಹ ಅಸಾಧಾರಣವಾದ ಬದಲಾವಣೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಸಮಯದಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ಕಂಡ ಎಲ್ಲ ಕಷ್ಟಗಳು, ಕಣ್ಣೀರು ಮತ್ತು ಹೋರಾಟಗಳು ಒಂದು ಕಡೆ, ಆದರೆ ಇನ್ನು ಮುಂದಿನ ದಿನಗಳು ಸಂಪೂರ್ಣವಾಗಿ ಭಿನ್ನವಾಗಿರುತ್ತವೆ. ಈ ಬದಲಾವಣೆಯು ತುಂಬಾ ಫಲಪ್ರದವಾಗಿದೆ. ನೀವು ಅದನ್ನು ನೀವೇ ನಂಬಲು ಕೂಡ ಸಾಧ್ಯವಿಲ್ಲ. ಅದರ ಮಟ್ಟಿಗೆ ನಿಮ್ಮ ಜೀವನ ನಿರೀಕ್ಷೆಗಿಂತ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನು ಪಡೆದುಕೊಳ್ಳುವಂತ ವಿಶೇಷವಾದ ಸಮಯ ಪ್ರಾರಂಭವಾಗ್ತಾ ಇದೆ. ಖಂಡಿತವಾಗಿ ಮಾರ್ಚ್ 25ರಿಂದ 30ನೇ ತಾರೀಕಿನವರೆಗೂ ಕೂಡ ನೀವು ತುಂಬಾನೇ ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತೀರಾ. ಈ ದಿನಗಳು ನಿಮ್ಮ ಮೇಲೆ ದೈವಿಕವಾದ ಅನುಗ್ರಹ ಹೆಚ್ಚು ಇರುತ್ತದೆ. ಇಲ್ಲಿಯವರೆಗೆ ಅದು ನಿಮ್ಮೊಂದಿಗೆ ಮತ್ತು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕೊಂಡೊಯ್ಯುತ್ತದೆ. ಆ ದೈವಿಕ ಶಕ್ತಿಯು ನಿಮ್ಮನ್ನ ಅನೇಕ ಅಪಾಯಗಳಿಂದ ರಕ್ಷಿಸುತ್ತಿದೆ. ಅದು ನಿಮ್ಮನ್ನ ಮನುಷ್ಯನ ಕಣ್ಣುಗಳಿಂದ ಮತ್ತು ಮನುಷ್ಯನ ಗರ್ಜನೆಯಿಂದಲೂ ಕೂಡ ರಕ್ಷಿಸಿದೆ. ಆ ದೇವರು ನಿಮಗೆ ಅಪಾಯ ಬರುವಂತಹ ಮುಂಚೆಯೇ ಕಾಪಾಡುತ್ತಿದ್ದಾನೆ ಮತ್ತು ನಿಮ್ಮ ಜೀವನದಲ್ಲಿ ಉತ್ತಮವಾದ ಏಳಿಗೆಯನ್ನು ತಂದುಕೊಡ್ತಿದ್ದಾನೆ. ನೀವು ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಈಗ ವಿವರಗಳನ್ನು ನೋಡೋಣ. ಈ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ನಾನು ನಿಮಗೆ ಎಲ್ಲ ವಿಷಯವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕನ್ಯಾ ರಾಶಿಯವರು ಬಹಳಷ್ಟು ಬುದ್ಧಿವಂತರು, ಅದೇ ರೀತಿ ಉತ್ತಮವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಜನರು. ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸುವಂತಹ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನೀವು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದಂತಹ ಪ್ರತಿಯೊಂದು ನೋವು, ದುಃಖ, ಸಂತೋಷ, ಹೋರಾಟ ಎಲ್ಲದಕ್ಕೂ ಕೂಡ ಈ ಸಮಯ ಪ್ರತಿಯೊಂದು ಉತ್ತರವನ್ನು ನೀಡುವಂತಹ ಸಂದರ್ಭವಾಗಿದೆ. ಪ್ರತಿದಿನ ಒಂದು ಪರೀಕ್ಷೆ, ಪ್ರತಿದಿನ ಬೆಳಗ್ಗೆ ಒಂದು ಹೊಸ ಭಯ ಅದು ಆರಂಭವಾಗುತ್ತಿತ್ತು. ನೀವು ಏನೇ ಪ್ರಾರಂಭಿಸಿದರೂ ಕೂಡ ನೀವು ಕೊನೆಯವರೆಗೂ ಏನು ಮಾಡುತ್ತಿದ್ದೀರಿ ಎಂಬುದು ನಿಮಗೆ ತಿಳಿಯುತ್ತಿರಲಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಸಂದೇಹವಿತ್ತು, ಆದರೆ ಈಗ ನೀವು ಎಂದಿಗೂ ಕೂಡ ಪ್ರಯತ್ನ ಮಾಡೋದನ್ನ ನಿಲ್ಲಿಸಿರಲಿಲ್ಲ. ಅದೇ ನಿಮ್ಮ ಹೊಸ ವ್ಯಕ್ತಿತ್ವ ಮತ್ತು ನಿಮ್ಮ ಜೀವನದ ಪರೀಕ್ಷೆಗಳು ಎಷ್ಟೇ ಪ್ರತಿಕೂಲವಾಗಿದ್ದರೂ ಕೂಡ ನೀವು ಎಂದಿಗೂ ಬಿಟ್ಟು ಕೊಡಲಿಲ್ಲ. ಕನ್ಯಾ ರಾಶಿಯವರು ಹೊರಗೆ ತುಂಬಾ ಸಾಮಾನ್ಯರಂತೆ ಕಾಣುತ್ತಾರೆ, ಆದರೆ ಅವರು ಹೆಚ್ಚು ಹೇಳಿಕೊಳ್ಳೋದಿಲ್ಲ. ಅದರ ಬದಲಾಗಿ ತಮ್ಮ ತೊಂದರೆಗಳ ಬಗ್ಗೆ ಯಾರಿಗೂ ಹೇಳದೆ ಮೌನವಾಗಿ ಹೋರಾಟವನ್ನ ನಡೆಸುವಂತಹ ವ್ಯಕ್ತಿತ್ವದವರು. ಆದರೆ ಸಮಯ ಈಗ ಬದಲಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಒಳಗೆ ಸಾಗರದಂತಹ ಭಾವನೆಗಳು ನಡೆಯುತ್ತಿದೆ. ನಿಮ್ಮ ಜೀವನದ ಸಂಭಾಷಣೆಯನ್ನ ಹಿಂದೆ ಅನೇಕ ಪ್ರಶ್ನೆಗಳು, ಅನೇಕ ಚಿಂತನೆಗಳು ಮತ್ತು ಅನೇಕ ನಿದ್ರೆ ಇಲ್ಲದ ರಾತ್ರಿಗಳು, ದ್ವಂದ್ವ ಜೀವನವನ್ನ ನಿಮಗೆ ಹೊಸದೇನಲ್ಲ. ಅನೇಕರು ನಿಮ್ಮನ್ನ ಕಡಿಮೆ ಅಂದಾಜು ಮಾಡಿದ್ದಾರೆ. ನಿಮ್ಮ ಮೌನವು ನಿಮ್ಮ ದೌರ್ಬಲ್ಯ ಎಂದು ಹೆಚ್ಚು ಜನರು ಪ್ರತಿಕ್ರಿಯಿಸಿರಬಹುದು. ನಿಮ್ಮ ಹಿತದೃಷ್ಟಿಯಿಂದ ನಾನು ನಿಮಗೆ ವಿಶೇಷವಾದ ಸಲಹೆಯನ್ನ ನೀಡ್ತಿದ್ದೇನೆ, ಆದರೆ ವಾಸ್ತವವಾಗಿ ನೀವು ಮಾತುಗಳಿಂದಲ್ಲ ಕ್ರಿಯೆಗಳಿಂದ ಪ್ರತಿಕ್ರಿಯಿಸುವಂತಹ ರೀತಿಯ ವ್ಯಕ್ತಿತ್ವ. ನೀವು ವಿಶೇಷವಾದ ಸಮಯ ಬಂದಾಗ ಮಾತ್ರ ನೀವು ನಿಮ್ಮ ಶಕ್ತಿಯನ್ನು ಹೊರತೆಗೆಯುತ್ತೀರಾ. ಅಲ್ಲಿಯವರೆಗೆ ನೀವು ತಾಳ್ಮೆಯಿಂದ ಕಾಯ್ತೀರಾ. ಈ ಮುಂದಿನ ದಿನಗಳಲ್ಲಿ ಕನ್ಯಾ ರಾಶಿಯವರು 3 ದೊಡ್ಡ ಒಳ್ಳೆಯ ಸುದ್ದಿಯನ್ನು ಕೇಳ್ತಿದ್ದಾರೆ. ಆ ಸುದ್ದಿ ನಿಮ್ಮ ಜೀವನವನ್ನು ಏಕಕಾಲದಲ್ಲಿ ವಿಶೇಷವಾದ ದಿಕ್ಕುಗಳಲ್ಲಿ ಬದಲಾಯಿಸುತ್ತದೆ. ಒಂದು ನಿಮ್ಮ ಆರ್ಥಿಕ ಸ್ಥಿತಿಗೆ ಸಂಬಂಧಪಟ್ಟಂತೆ, ಇನ್ನೊಂದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ನಿಮ್ಮ ಗೌರವ ಮತ್ತು ಮನ್ನಣೆಗೆ ಸಂಬಂಧಪಟ್ಟಂತೆ. ಇದೆಲ್ಲವೂ ಕೂಡ ಒಟ್ಟಾರೆಯಾಗಿ ನಿಮ್ಮ ಜೀವನವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಅದು ನಿಮ್ಮನ್ನು ತಲುಪುವಂತಹ, ನೀವು ಇಲ್ಲಿಯವರೆಗೆ ಅನುಭವಿಸಿದಂತಹ ಎಲ್ಲ ಅನ್ಯಾಯಗಳು, ಅವಮಾನಗಳು ಮತ್ತು ದ್ರೋಹಗಳು ವ್ಯರ್ಥವಾಗಿಲ್ಲ. ಖಂಡಿತವಾಗಿ ಅದು ನಿಮ್ಮ ಮುಂದೆ ಇನ್ನು ಹೊಸ ರೂಪವನ್ನು ತಾಳುತ್ತದೆ. ಖಂಡಿತವಾಗಿ ಈಗ ನೀವು ಎಲ್ಲವನ್ನ ಅರ್ಥ ಮಾಡಿಕೊಳ್ತೀರಾ. ಅವೆಲ್ಲವೂ ನಿಮ್ಮನ್ನ ಬಲಪಡಿಸಲು ಬಂದಂತಹ ಪರೀಕ್ಷೆಗಳಾಗಿದ್ದವು. ಆ ಪರೀಕ್ಷೆಗಳಿಲ್ಲದಿದ್ದರೆ ನೀವು ಇಂದು ಈ ಮಟ್ಟಕ್ಕೆ ಇರುತ್ತಿರಲಿಲ್ಲ. ದೇವರು ನಿಮ್ಮನ್ನ ಸಿದ್ಧಪಡಿಸಿದ್ದಾನೆ. ಈಗ ಅವನು ಫಲಿತಾಂಶಗಳನ್ನು ಕೂಡ ನೀಡುತ್ತಿದ್ದಾನೆ. ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷವಾದ ಮಾನಸಿಕ ಶಕ್ತಿ ಇದೆ. ಬೇರೆಯವರು ಕುಸಿದಾಗಲೂ ನೀವು ನಿಲ್ಲಲು ಸಾಧ್ಯವಾಗುತ್ತದೆ. ನೀವು ಎಂಥದೇ ಸ್ವಾಭಾವಿಕವಾಗಿ ಸಮಸ್ಯೆಗಳನ್ನು ಪರಿಹರಿಸುವಂತಹ ವಿಶೇಷವಾದ ಗುಣವನ್ನು ಹೊಂದಿದ್ದೀರಾ. ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ಖಂಡಿತವಾಗಿ ಒಂದು ಮಾರ್ಗವಿರುತ್ತದೆ ಎಂಬ ನಂಬಿಕೆ ನಿಮ್ಮಲ್ಲಿರುತ್ತದೆ. ಅದು ನಂಬಿಕೆಯೇ ನಿಮ್ಮನ್ನ ಮುಂದೆ ಕೊಂಡೊಯ್ಯುತ್ತದೆ. ಅದಕ್ಕಾಗಿಯೇ ಎಷ್ಟೇ ಕಷ್ಟ ಬಂದರೂ ನೀವು ಸಂಪೂರ್ಣವಾಗಿ ಕುಂದೋದಿಲ್ಲ ಮತ್ತು ತಪ್ಪನ್ನು ಒಪ್ಪಿಕೊಳ್ಳೋದಿಲ್ಲ, ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಒಳಗೆ ಎಲ್ಲೋ ಒಂದು ಕಡೆ ನೀವು ಯಾವಾಗಲೂ ಕೂಡ ಭರವಸೆಯ ಕಿರಣವನ್ನ ಹೊಂದಿರ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗಿರುತ್ತದೆ. ಬಲವಾದ ಪ್ರಯತ್ನಗಳ ಮೂಲಕ ಹೊಸ ಹೊಳಪನ್ನು ಸೃಷ್ಟಿ ಮಾಡುತ್ತೆ. ಒಟ್ಟಾರೆಯಾಗಿ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಎಲ್ಲವೂ ಕೂಡ ದೇವರ ವಿಶೇಷವಾದ ಆಶೀರ್ವಾದದ ಮೂಲಕ ನಿಮ್ಮ ಜೀವನವನ್ನು ಅದ್ಭುತಗೊಳಿಸುವಂತಹ ಪ್ರತಿಕ್ರಿಯೆಯಾಗಿತ್ತು. ಇನ್ನು ಮುಂದೆ ನಿಮ್ಮ ನೋವನ್ನು ನೀವು ತಾಳಿಕೊಳ್ತೀರಾ. ರಾತ್ರಿಯಲ್ಲಿ ನೀವು ಒಂಟಿಯಾಗಿ ಅಳುವ ಕ್ಷಣಗಳು ದೂರವಾಗ್ತಾ ಇದೆ. ಅದಕ್ಕಾಗಿಯೇ ವಿಳಂಬವಾದ ನ್ಯಾಯವು ಖಂಡಿತವಾಗಿ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ವಿಶೇಷವಾದ ಮಟ್ಟಕ್ಕೆ ಉತ್ತಮವಾದ ಅವಕಾಶವನ್ನು ಬರಮಾಡಿಕೊಳ್ಳುವಂತಹ ಸಂದರ್ಭ ಈಗ ಪ್ರಾರಂಭವಾಗ್ತಾ ಇದೆ. ಇನ್ನು ಮುಂದೆ ನೀವು
ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಯೂ ಕೂಡ ಒಳಗಾಗುವಂತಹ ಪರಿಸ್ಥಿತಿಗಳು ಎದುರಾಗೋದಿಲ್ಲ. ಏಕೆಂದರೆ ಚಿನ್ನದಂತಹ ಸಂದರ್ಭಗಳು ಈಗ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಜೀವನ ಅಂದುಕೊಂಡಂತೆ ವಿಶೇಷವಾದ ಲಾಭದ ಜೊತೆಗೆ ಪ್ರಾರಂಭವಾಗುವಂತಹ ಉತ್ತಮವಾದ ಸಂದರ್ಭ. ಎಲ್ಲ ಕಷ್ಟಗಳು ಕಣ್ಮರೆಯಾಗುವಂತಹ ವಿಶೇಷವಾದ ಲಾಭವನ್ನು ಗಳಿಸಿಕೊಳ್ಳುವಂತಹ ಸಂದರ್ಭಗಳಲ್ಲಿ ನೀವು ಸರ್ವಶಕ್ತಿಯನ್ನು ಪಡೆದುಕೊಳ್ತಿದ್ದೀರಾ. ಅದಕ್ಕಾಗಿಯೇ ವಿಳಂಬವಾದ ನ್ಯಾಯವು ಖಂಡಿತವಾಗಿ ಸಿಗುತ್ತದೆ. ಕನ್ಯಾ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳು 25ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಕೂಡ ನಡೆಯುವಂತಹ ದೊಡ್ಡ ದೊಡ್ಡ ಹೋರಾಟದಲ್ಲಿ ಗೆಲುವು ನಿಮ್ಮದೇ ಆಗಿರುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಬಾರಿ ನೀವು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಹಲವು ಪ್ರಶ್ನೆಗಳನ್ನು ಕೇಳಿಕೊಂಡಿರಬಹುದು. ಏಕೆ ಇಷ್ಟೊಂದು ಕಷ್ಟಗಳು ನನ್ನನ್ನು ಪರೀಕ್ಷಿಸುತ್ತಿದೆ, ಏಕೆ ನಾನು ಸಿದ್ಧಪಡಿಸಲು ಮುಂಬರೋಕ್ಕೆ ಆಗುತ್ತಿಲ್ಲ, ಮುಂಬರುವಂತಹ ದಿನ ನಾನು ಸಾಧಿಸುವಂತಹ ಮಟ್ಟವು ಸಾಮಾನ್ಯವಲ್ಲ, ಅದಕ್ಕಾಗಿ ನೀವು ಈ ಮಟ್ಟದ ನೋವನ್ನು ಸಹಿಸಿಕೊಳ್ಳಬೇಕಾಗಿತ್ತು. ಆದರೆ ಈ 3 ದಿನಗಳಲ್ಲಿ ಕನ್ಯಾ ರಾಶಿ ಜನರ ಮೇಲೆ, ಶಿವನ ಮೇಲೆ ತುಂಬಾ ಬಲವಾಗಿರುವಂತಹ ಭಕ್ತಿ ಮತ್ತು ನಂಬಿಕೆಯನ್ನು ಹೊಂದಿರ್ತೀರಾ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಕೂಡ ಬದಲಾವಣೆಯನ್ನು ನೀವು ನೋಡ್ತೀರಾ. ನಿಮ್ಮ ಮನಸ್ಸು ಸ್ವಲ್ಪ ಸುಲಭವಾಗುತ್ತದೆ. ದುರ್ಬಲರಾಗಿದ್ದ ನೀವು ಬಹಳ ದಿನಗಳಿದ್ದಂಥ ಆತಂಕ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ವಿಶೇಷವಾದ ಶಾಂತತೆ ನಿಮ್ಮಲ್ಲಿ ಬರುತ್ತದೆ. ಈ ಸಮಯದಲ್ಲಿ ನೀವು ಶಿವನ ದೇವಾಲಯಕ್ಕೆ ಭೇಟಿ ನೀಡಿದರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಶಿವನ ಆಶೀರ್ವಾದ ಸಂಪೂರ್ಣವಾಗಿ ಉತ್ತಮವಾದ ಫಲಿತಾಂಶವನ್ನು ಕಂಡುಕೊಳ್ಳೋದಕ್ಕೆ ನಿಮಗೆ ಒಂದು ಆಶೀರ್ವಾದವನ್ನು ಮೂಡುವಂತೆ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರೇ ಯಾರಿಗಾದರೂ ಸಹಾಯ ಮಾಡಬೇಕಾಗಿ ಬರಬಹುದು. ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ನೀವು ಹಣದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಅನಗತ್ಯವಾದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಕೈಯಲ್ಲಿರುವಂಥ ಹಣವನ್ನು ಹೇಗೆ ಬಳಸಬಹುದು ಎಂದು ಮುಂಚಿತವಾಗಿ ಯೋಚಿಸೋದು ಉತ್ತಮ. ನಿಮ್ಮ ಜೀವನದಲ್ಲಿ ಸಾಲದ ವಿಷಯಕ್ಕೆ ಬಂದಾಗ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಕಷ್ಟಗಳು ಸುಲಭವಾಗಿ ಪರಿಹಾರವಾಗುವಂತಹ ವಿಶೇಷವಾದ ಸಂದರ್ಭ ಇದಾಗಿರುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ವಿಶೇಷವಾದ ಲಾಭ ಮತ್ತು ಸ್ಥಾನ, ಮಾನ, ಗೌರವ ಎಲ್ಲವನ್ನ ಪಡೆದುಕೊಳ್ಳುವಂತಹ ಶುಭ ಸಂದರ್ಭ ಈಗ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ನೀವು ಪಟ್ಟಂತಹ ಪ್ರತಿಯೊಂದು ಕಷ್ಟ, ದುಃಖ, ನೋವು, ಸಂತೋಷ ಎಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ವಿಶೇಷವಾದ ಸಮಯ. ನಿಮಗೆ ಮಾನಸಿಕವಾಗಿ ತೃಪ್ತಿ ಮತ್ತು ದೈವಿಕ ಆಶೀರ್ವಾದಗಳು ಸಿಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಅದೃಷ್ಟವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಆದ್ದರಿಂದ ನೀವು ನಿಜವಾದ ಹೃದಯ ಮತ್ತು ಸಕಾರಾತ್ಮಕ ಚಿಂತನೆಗಳೊಂದಿಗೆ ಕೈಗೊಳ್ಳುವಂತಹ ಯಾವುದೇ ಕೆಲಸವು ಯಶಸ್ವಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಜೀವನದಲ್ಲಿ ವ್ಯವಹಾರದಲ್ಲಿ ಎಲ್ಲ ರೀತಿಯ ಆಶೀರ್ವಾದದ ಜೊತೆಗೆ ಮಾರ್ಚ್ ತಿಂಗಳು 25ರಿಂದ 30ನೇ ತಾರೀಕಿನವರೆಗೆ ಬುಧ ಲಗ್ನದಲ್ಲಿ ಚಂದ್ರನ ಶುಭ ಸ್ಥಾನವು ನಿಮ್ಮ ಸಂವಹನ ಕೌಶಲ್ಯ ಎಷ್ಟು ಪರಿಣಾಮಕಾರಿಯಾಗಿರುತ್ತದೆ ಎಂದರೆ ನಿಮ್ಮ ಮಾತುಗಳನ್ನು ನೀವು ಯಾರನ್ನಾದರೂ ಕೂಡ ಗೆಲ್ಲುವಂತಹ ಯಶಸ್ವಿಯಾಗ್ತೀರಾ. ನಿಮ್ಮ ಮಾತನಾಡುವ ಶೈಲಿ ಮತ್ತು ಮನವೊಲಿಸುವಂತಹ ಶೈಲಿ ಈ ಸಮಯದಲ್ಲಿ ಜನರು ಮೆಚ್ಚಿಕೊಳ್ತಾರೆ. ಇದು ವ್ಯವಹಾರ ಮತ್ತು ಕೆಲಸದಲ್ಲಿ ಹೊಸ ಅವಕಾಶವನ್ನು ಸೃಷ್ಟಿ ಮಾಡುತ್ತದೆ. ಈ ಸಮಯವು ಹೊಸ ಒಪ್ಪಂದಗಳಿಗೆ ಸೂಕ್ತವಾಗಿದೆ. ಹೊಸ ಮನೆ ಅಥವಾ ಯಾವುದೇ ಹೊಸ ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಸೂಕ್ತವಾದ ಸಮಯಗಳು ಪ್ರಾರಂಭವಾಗ್ತಾ ಇದೆ. ಒಟ್ಟಾರೆಯಾಗಿ ಬಹಳ ಅನುಕೂಲಕರವಾಗಿರುವಂತಹ ಉತ್ತಮವಾದ ಗಳಿಗೆ ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗ್ತಾ ಇರೋದ್ರಿಂದ ನೀವು ಬಹಳಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕನ್ಯಾ ರಾಶಿಯವರೇ ನಿಜವಾದ ಶಕ್ತಿ ಮತ್ತು ಮೂಲವಾಗಿರುವಂತಹ ವಿಶೇಷವಾದ ಸಮಯ ಮಾರ್ಚ್ 25ರಿಂದ 30ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಘಟನೆಗಳಿಗೆ ನೀವು ಸಾಕ್ಷಿಯಾಗ್ತೀರಾ. ನಿಮ್ಮ ಮನಸ್ಸು ಯಾವಾಗಲೂ ಉತ್ತಮವಾದದರ ಕಡೆಗೆ ನಿಮ್ಮನ್ನು ಎಳೆದುಕೊಂಡು ಹೋಗುತ್ತೆ. ಒಟ್ಟಾರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಬದಲಾವಣೆಗಳು ಕೂಡ ನಿಮ್ಮನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತಹ ವಿಶೇಷವಾದ ಸಂದರ್ಭವನ್ನು ಸೃಷ್ಟಿ ಮಾಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಕೂಡ ನಿರ್ದಿಷ್ಟವಾದ ಸಮಯದಲ್ಲಿ ಪ್ರಾರಂಭವಾಗುತ್ತೆ. ಆ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಕೆಲಸದಲ್ಲಿ ಶುಭ ಸುದ್ದಿ ಸಿಗುತ್ತೆ. ದೇವರ ಕೃಪೆ ಸದಾ ನಿಮ್ಮ ಮೇಲಿರುತ್ತದೆ. ಆದರೆ ಈ ಸಮಯ ಬಂದಾಗ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕು. ಸಣ್ಣ ಪುಟ್ಟ ತೊಂದರೆಗಳು, ಆಲೋಚನೆಗಳು ಪ್ರಾರಂಭವಾಗುತ್ತದೆ. ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೂ ಒತ್ತಡ ಎದುರಿಸುವಂತಹ ಕೆಲಸಗಳು ಬರಬಹುದು. ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯೋಚನೆ ಮಾಡಿ ಮುಂದುವರಿಯೋದು ಉತ್ತಮವಾಗಿರುತ್ತೆ. ಕನ್ಯಾ ರಾಶಿಯವರೇ ಮಾರ್ಚ್ 25ರಿಂದ 30ನೇ ತಾರೀಕಿನವರೆಗೂ ಕೂಡ ಸ್ಥಿರವಾದ ಆದಾಯ ಇರುತ್ತೆ. ದಾಂಪತ್ಯ ಜೀವನದಲ್ಲಿ ಬಹಳ ಮುಖ್ಯವಾಗಿರುವಂತಹ ದೊಡ್ಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗಿರುತ್ತದೆ. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಒಂದು ವಿಶೇಷವಾದ ಬರವಣಿಗೆ ಬರುವುದರ ಮೂಲಕ ನಿಮ್ಮ ಮನೆಯಲ್ಲಿ ಮನಸ್ಸುಗಳಲ್ಲಿ ಸದಾಕಾಲ ನೆಮ್ಮದಿ, ಸಂತೋಷ, ತೃಪ್ತಿಯನ್ನು ಕಂಡುಕೊಳ್ಬಹುದು. ಆ ಹೊಸ ವ್ಯಕ್ತಿಯ ಭೇಟಿ ನಿಮಗೆ ಸ್ನೇಹಿತನಾಗಿ ಆಗ್ಬೋದು ಅಥವಾ ಯಾವುದೋ ಒಂದು ರೂಪದಲ್ಲಿ ಆಗ್ಬೋದು. ಅವರು ನಿಮ್ಮ ಮನೆಗೆ ಪ್ರವೇಶವನ್ನು ಮಾಡ್ತಾರೆ. ಅದರಿಂದ ನಿಮ್ಮ ಜೀವನದ ದಿಕ್ಕು ಬದಲಾಗ್ತಾ ಹೋಗುತ್ತೆ. ಇನ್ನು ನಡೆಯುವುದೆಲ್ಲ ದೊಡ್ಡ ಭಯಂಕರವಾದ ಘಟನೆಗಳು ಅಂತಲೇ ಹೇಳಬಹುದು. ವ್ಯಾಪಾರದಲ್ಲಿ ಲಾಭ, ಅಭಿವೃದ್ಧಿ, ಹೆಚ್ಚಾಗಿ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ
ಸಂದರ್ಭಗಳು ಬಂದರೂ ಕೂಡ ನಿಮ್ಮ ಮನಸ್ಸು ಹೇಳಿದ ಮಾತುಗಳನ್ನು ಈ ಸಂದರ್ಭದಲ್ಲಿ ನಿರ್ಲಕ್ಷಿಸಬೇಡಿ. ಇನ್ನು ಮುಂದೆ ದೈವಿಕವಾದ ಕೃಪೆ ಆಶೀರ್ವಾದ ನಿಮ್ಮ ಬಾಳನ್ನು ಅದ್ಭುತಕ್ಕಿಂತ ಹೆಚ್ಚಿನದನ್ನಾಗಿ ಬದಲಾಯಿಸುವಂತಹ ಸಾಧ್ಯತೆ, ಸುಸೂತ್ರವಾಗಿ ನಡೆಯುವಂತಹ ವಿಶೇಷವಾದ ಘಟನೆಗಳು. ಈ ಸಂದರ್ಭದಲ್ಲಿ ನೀವು ಮಾನಸಿಕವಾಗಿ ದೈಹಿಕವಾಗಿ ಬಲಿಷ್ಠರಾಗ್ತೀರಾ. ಒಟ್ಟಾರೆಯಾಗಿ ಈ ಸಂದರ್ಭ ನಿಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಈ ರಾಶಿ ಚಕ್ರದವರಿಗೆ ಲಾಭದ ವಿಶೇಷವಾದ ಸಂದರ್ಭಗಳು ಬರೋದ್ರಿಂದ, ಹೊಸ ವ್ಯಕ್ತಿಯ ಆಗಮನ ಸಮಯಕ್ಕೆ ಸರಿಯಾಗಿ ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಕಲ್ಪನೆ ಮಾಡೋದಕ್ಕಿಂತ ಹೆಚ್ಚಿನದನ್ನು ಬರಮಾಡ್ಕೊಳ್ತೀರಾ. ಇನ್ನು ಮುಂದಿನ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಪಟ್ಟಂತಹ ಪರಿಶ್ರಮ ವ್ಯರ್ಥವಾಗೋದಿಲ್ಲ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರೇ, ನಿಮ್ಮ ಸ್ವಭಾವ ಶಾಂತ, ವಿಚಾರಶೀಲರು ಹಾಗೂ ಎಲ್ಲವನ್ನ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವಂಥವರು. ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಪ್ರವೇಶ ಮಾಡೋದು ಸಾಮಾನ್ಯ ಘಟನೆಯಲ್ಲ, ಅದು ಒಂದು ಮಹತ್ವದ ಜ್ಯೋತಿಷ್ಯದ ತಿರುವಾಗಿರುತ್ತದೆ. ಈ ಸಂದರ್ಭದಲ್ಲಿ ಬುಧ ಗ್ರಹವು ವಿಶೇಷವಾಗಿ ಪ್ರಭಾವದಲ್ಲಿರೋದ್ರಿಂದ ಹೊಸ ಸಂಬಂಧಗಳು, ಹೆಚ್ಚು ಬುದ್ಧಿವಂತಿಕೆ, ಮಾತುಗಾರಿಕೆ ಜೀವನದ ದಿಕ್ಕು ಬದಲಾವಣೆಗೆ ಕಾರಣವಾಗುತ್ತದೆ. ಕನ್ಯಾ ರಾಶಿಯವರೇ, ಇನ್ನು ಮುಂದೆ ಬರ್ತಕ್ಕಂತಹ ಪ್ರತಿಯೊಂದು ಹೊಸ ಒಂದು ವಿಶೇಷವಾದ ಅವಕಾಶಗಳಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು. ಎಲ್ಲ ಕೆಲಸ ಕಾರ್ಯದಲ್ಲೂ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ಬೇಕು ಅಂದರೆ ಹೊಸ ವ್ಯಕ್ತಿಯ ಪರಿಚಯ ನಿಮ್ಮ ಜೀವನದ ಬಾಳನ್ನ ಮತ್ತು ಎಲ್ಲ ರೀತಿಯ ಬದಲಾವಣೆಗೆ ಕಾರಣವಾಗಬಹುದು. ಅವರು ನೀಡುವಂತಹ ಸಲಹೆಗಳು ನಿಮ್ಮ ಜೀವನಕ್ಕೆ ನಿಧಾನವಾಗಿ ಮುಖ್ಯವಾಗಿರುವಂತಹ ಅಂಶವಾಗಿರಬಹುದು. ಆದ್ದರಿಂದ ಹೊಸ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ವಿಶ್ವಾಸ ಮತ್ತು ನಂಬಿಕೆ ಬಂದ ನಂತರ ನಿಮ್ಮ ಸಂಬಂಧವನ್ನು ಮುಂದುವರಿಸೋದು ಉತ್ತಮ. ಆತ್ಮವಿಶ್ವಾಸ ಹೆಚ್ಚಾದರೆ ಅತಿಯಾದ ಚಿಂತನೆ ಕಡಿಮೆ ಮಾಡಬಹುದು. ಒಟ್ಟಾರೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರ್ತಾ ಹೋಗುತ್ತೆ. ಕೆಲಸದಲ್ಲಿ ಮಾರ್ಗದರ್ಶನ ದೊರೆಯುತ್ತೆ. ಹಣದ ನಿರ್ವಹಣೆ ಸುಧಾರಿಸುತ್ತೆ. ಕನ್ಯಾ ರಾಶಿಯವರೇ, ವಿಶ್ಲೇಷಣಾತ್ಮಕ ಶಕ್ತಿಯಿಂದ ಹಣವನ್ನು ಚೆನ್ನಾಗಿ ಯೋಜಿಸಬಹುದು. ಇನ್ನು ಮುಂದೆ ನೀವು ಅಧಿಕ ಮಟ್ಟದಲ್ಲಿ ಶ್ರೀಮಂತರಾಗ್ತೀರಾ. ಕನ್ಯಾ ರಾಶಿಯವರ ಜೀವನಕ್ಕೆ ಹೊಸ ವ್ಯಕ್ತಿ ಬರ್ತಾರೆ. ಅದು ಸಾಮಾನ್ಯ ಪರಿಚಯ ಅಲ್ಲ. ನಿಮ್ಮ ಚಿಂತನೆ ಬದಲಾಯಿಸುವಂಥವರು, ನಿಮ್ಮ ಜೀವನಕ್ಕೆ ಶಿಸ್ತು ಸಂತೋಷವನ್ನು ತರ್ತಕ್ಕಂಥವರು, ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸುವಂತಹ ಹೊಸ ವ್ಯಕ್ತಿಯನ್ನ ನೀವು ಪ್ರೇರೇಪಣೆಯಾಗಿ ತೆಗೆದುಕೊಳ್ಬೇಕು. ಅತಿಯಾದ ವಿಮರ್ಶೆ ಮತ್ತು ಚಿಂತೆ ಸಂಬಂಧಗಳಲ್ಲಿ ಆತುರ ನಿಮಗೆ ತೊಂದರೆಯನ್ನು ಉಂಟು ಮಾಡಬಹುದು. ಒಟ್ಟಾರೆಯಾಗಿ ಇದನ್ನೆಲ್ಲ ತೆಗೆದು ಹಾಕಿದ್ರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬರುವಂತಹ ಸಮಯ ಸುಸಂದರ್ಭವಾಗಿರುತ್ತೆ. ಈ ಸಮಯದಲ್ಲಿ ಮಹಾಶಿವನ ಆಶೀರ್ವಾದ ಖಂಡಿತವಾಗಿ ನಿಮಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಬಲಪಡಿಸುತ್ತದೆ. ಈ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಜೀವನಕ್ಕೆ ನಿಮ್ಮ ಅಗತ್ಯ, ನೀವು ಖಾತರಿಪಡಿಸಿಕೊಳ್ಳುವಂತಹ ನಿರ್ಧಾರಗಳು ನಿಧಾನವಾಗಿ ಬಲಿಷ್ಠವಾಗ್ತಾ ಹೋಗುತ್ತೆ. ಅದು ನಿಮ್ಮ ವಿಶೇಷತೆಗೆ ಆರ್ಥಿಕವಾಗಿ ನೀವೀಗ ಉಸಿರಾಡುವಂತಹ ಸ್ಥಿತಿಯಲ್ಲಿರ್ತೀರಾ. ಸಾಲಗಳಿಂದ ಪರಿಹಾರ, ನೆಮ್ಮದಿಯ ಜೀವನ, ದೊಡ್ಡ ಲಾಭ ಸಿಗುತ್ತದೆ. ಒಟ್ಟಾರೆಯಾಗಿ ಖರ್ಚುಗಳು ಕಡಿಮೆಯಾಗುತ್ತದೆ. ನಿಮ್ಮ ಆಸೆ ಕನಸುಗಳು ಒಂದೊಂದಾಗಿ ನೆರವೇರುವಂತಹ ಸಂದರ್ಭಗಳು ಈಗ ಬರ್ತಾ ಇರೋದ್ರಿಂದ ನೀವು ಕೆಲವರು ಜನರಿಗೆ ಸ್ಫೂರ್ತಿದಾಯಕವಾಗಿ ಒಂದು ನೆನಪಿನಲ್ಲಿ ಉಳಿಸಿಕೊಳ್ಳುವಂತಹ ಮಾರ್ಗವಾದ ಕೆಲಸಗಳನ್ನು ನಿರ್ವಹಿಸ್ತೀರಾ. ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನು ಕನ್ಯಾ ರಾಶಿಯವರು ಮಾರ್ಚ್ 25ರಿಂದ 30ನೇ ತಾರೀಕಿನವರೆಗೂ ಬರಮಾಡ್ಕೊಳ್ತಾರೆ. ಮಹಾಶಿವನ ಸಂಪೂರ್ಣವಾದ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.